ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ರುಚಿಯಾಗಿರುವಂತಹ ಟೆಂಪಲ್ ಸ್ಟೈಲಲ್ಲಿ ಮಾಡುವಂತಹ ಸಾಂಬಾರನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿದೆ, ಜಾಸ್ತಿ ಏನೂ ಐಟಮ್ಸ್ಗಳು ಬೇಕಾಗಿಲ್ಲ ನಮಗೆ. ಹಾಗೆ ಇದನ್ನು ಮಾಡಲಿಕ್ಕೂ ತುಂಬಾ ಈಸಿಯಾಗಿದೆ. ಟೇಸ್ಟ್ ಅಂತೂ ಅದ್ಭುತವಾಗಿದೆ. ನಿಮಗೆ ಸೇಮ್ ನೀವು ಟೆಂಪಲ್ಗಳಲ್ಲಿ ಯಾವ ರೀತಿ ನೀವು ಸಾಂಬಾರುಗಳನ್ನು ತಿಂತೀರೋ ಅದೇ ಟೇಸ್ಟ್ ಇರುತ್ತೆ. ಅದೇ ರೀತಿ ನಿಮಗೆ ಇದನ್ನು ನೀವು ವೈಟ್ ರೈಸ್ ಜೊತೆ ಅಥವಾ ಬಾಯ್ಲ್ಡ್ ರೈಸ್ ಜೊತೆ ನೀವು ತಿನ್ಬೋದು. ಸೊ ಇದನ್ನು ಯಾವ ರೀತಿ ಮಾಡೋದು, ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಇದಕ್ಕೆ ಬೇಕಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಮನೆಯಲ್ಲಿ ನೀವು ಸಿಂಪಲಾಗಿ ಆರಾಮವಾಗಿ ಸಾಂಬಾರನ್ನು ಮಾಡ್ಕೋಬೋದು. ಯಾವ ರೀತಿ ಬಂದಿದೆ ಅಂತ ನನಗೆ ತಿಳಿಸಿ. ಇವತ್ತು ನಾವು ಮಾಡ್ತಿರುವಂತಹ ಸಾಂಬಾರು ಬಂದುಬಿಟ್ಟು ಹುರುಳಿ ಸಾರಿದ್ದು ನಾವು ಸಾಂಬಾರು ಮಾಡ್ತಿರುವಂಥದ್ದು. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಹುರುಳಿ ಬೀಜವನ್ನು ಈ ಥರ ತೊಳ್ಕೊಂಡು ಅದನ್ನು ತೊಳ್ಕೊಂಡು ಹಾಕಿದ್ದೇನೆ. ಅದಕ್ಕೆ ಇವಾಗ ನನಗೆ ಬೇಕಾದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ವಿಷಿಲ್ ಅಂದರೆ ಮುಚ್ಚಳ ಮುಚ್ಚಿ ವಿಷಿಲ್ ಬರಬೇಕು. ಒಂದು 4ರಿಂದ 5 ವಿಷಿಲ್ ಬಂದರೆ ಸಾಕಾಗುತ್ತೆ. ಸೊ ಅಷ್ಟೊತ್ತಿಗೆ ನಾವಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇರುವಂಥದ್ದು ನಾನು. ತೆಂಗಿನೆಣ್ಣೆ ಬಿಸಿ ಆದ ನಂತರ ಅದಕ್ಕೆ ನಾನು 3ರಿಂದ 4 ಸಾಕಾಗುತ್ತೆ. ಖಾರ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಮೆಣಸನ್ನು ನಾನು ಅಂದರೆ ಕೆಂಪು ಮೆಣಸನ್ನು ಹಾಕ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಹಾಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ 1/4 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಅದಕ್ಕೂ ಸ್ವಲ್ಪ ಕಡಿಮೆ ಹಾಗಾಗಿ ನಾನು ಮೆಂತೆ ಕಾಳನ್ನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಆ ಎಣ್ಣೆಯಲ್ಲಿ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಬರಬೇಕು. ಒಂದು ಬ್ರೌನ್ ಕಲರಲ್ಲಿ ಹಾಕ್ಕೊಂಡು ಅದರ ಸ್ಮೆಲ್ಲು ಇಡೀ ನಿಮಗೆ ಕಿಚನ್ ಫುಲ್ಲು ನಿಮಗೆ ಸ್ಮೆಲ್ ಬರುತ್ತೆ. ಅಂದರೆ ಫ್ರೈ ಆದಾಗ ಅಂತ ಒಳ್ಳೆ ಸ್ಮೆಲ್ ಬರುತ್ತೆ. ಸೊ ಆ ಫುಲ್ ಅರೋಮ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ರೆಡಿಯಾಗಿದೆ ನೋಡ್ಬೋದು. ಕಲರ್ ನೋಡಿ, ಕಲರ್ ಬೇರೆ ಒಂದು ಬ್ರೌನ್ ಕಲರಿಗೆ ನಿಮಗೆ ಚೇಂಜ್ ಆಗಿರುವಂಥ ನೀವು ಇಲ್ಲಿ ನೋಡ್ಕೋಬೋದು. ಸೊ ಇವಾಗ ಇದು ರೆಡಿಯಾಗಿದೆ. ಸೊ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ. ಸೊ ಅಷ್ಟೊತ್ತಿಗೆ ನಾವಿಲ್ಲಿ ಬೇಯಿಸಿರುವಂತಹ ಹುರುಳಿ ಬೀಜದ ನೀರನ್ನು ನಾವಿಲ್ಲಿ ಸಪ್ರೇಟ್ ಮಾಡಿ ಹಾಕೋಬೇಕಾಗುತ್ತೆ. ನಾನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೋಡಿ, ಈ ಹುರುಳಿ ಬೀಜವನ್ನು ನಾವು ಬಿಸಾಕಬೇಕು, ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಏನಿಲ್ಲ, ಇದರಲ್ಲಿ ಯೂಸ್ ಇದೆ. ಇದನ್ನು ಯೂಸ್ ಮಾಡಿಕೊಂಡೆ ನಾವಿಲ್ಲಿ ಮಸಾಲ ರೆಡಿ ಮಾಡುವಂಥದ್ದು. ಸೊ ಇವಾಗ ನಾನಿಲ್ಲಿ ಸೋಸಿ ಇಟ್ಕೊಂಡಿದ್ದೇನೆ. ನೀವು ನೋಡ್ಬೋದು ಇದರ ನೀರನ್ನು. ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿನೂ ನೀರು ಆ್ಯಡ್ ಮಾಡ್ಬೋದು, ಹಾಗೇನಿಲ್ಲ. ಬೇಕಾದಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು. ಇವಾಗ ನಾನೊಂದು ಮಿಕ್ಸಿ ಜಾರಿಗೆ ಫ್ರೆಶ್ ಕೊಬ್ಬರಿ ಅಂದರೆ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ. ತೆಂಗಿನ ತುರಿ ಹಾಕಿದ ನಂತರ ನಾವು ಫ್ರೈ ಮಾಡಿರುವಂತಹ ಮಸಾಲೆ ಅಂದರೆ ಮೆಣಸು ಮತ್ತು ನಾವು ಕೊತ್ತಂಬರಿ ಬೀಜ, ಜೀರಿಗೆ, ಆಮೇಲೆ ಮೆಂತ್ಯನ ಹಾಕ್ಕೊಂಡು ಫ್ರೈ ಮಾಡಿದ್ವಲ್ಲ, ಅದನ್ನೀಗ ಅದೇ ಮಿಕ್ಸಿ ಜಾರಿಗೆ ನಾವು ಹಾಕ್ಕೋಬೇಕಾಗುತ್ತೆ. ಇದನ್ನು ಹಾಕ್ಕೊಂಡು ನೋಡಿ, ಇವಾಗ ನಾನು ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹಾಕಿದ ನಂತರ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಹುರುಳಿ ಬೀಜ, ಅದನ್ನು ನಾನಿಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು, ಹಾಗೇನಿಲ್ಲ. ನಾನೊಂದು 2ರಿಂದ 3 ಹಾಕ್ತಾ ಇದ್ದೀನಿ ಅಷ್ಟೇ. ಇವನ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು, ನೀರು ಬೇಕಾದಷ್ಟು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನಾವು ಇದರ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಮುಚ್ಚಳ ಮುಚ್ಚಿ ಗ್ರೈಂಡ್ ಮಾಡಿಕೊಂಡು ನಿಮಗೆ ಮಸಾಲೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ನೀವು ನೋಡ್ಬೋದು, ಮಸಾಲೆ ತುಂಬ ಚೆನ್ನಾಗಿ ಗ್ರೈಂಡ್ ಆಗಿದೆ, ತುಂಬ ಚೆನ್ನಾಗಿ ಪೇಸ್ಟ್ ಆಗಿದೆ. ಇವಾಗ ಇದನ್ನು ನಾವು ಸೋಸಿಟ್ಕೊಂಡಿರುವಂತಹ ಹುರುಳಿ ಬೀಜದ ನೀರೇನಿದೆ ನೋಡಿ, ಅದಕ್ಕೆ ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಸ್ವಲ್ಪ ನೀರು ಬೇಕು ಅಂತ ಹೇಳಿದರೆ ನೀವು ಇಲ್ಲಿ ನೀರನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲದೆ ಮಿಕ್ಸಿಯನ್ನು ನಾವು ತೊಳೆಯುವಾಗ ಅದರಲ್ಲಿ ಬರುತ್ತಲ್ಲ ಮಿಕ್ಸಿ ಸಾಂಬಾರಿದ್ದು ಅಥವಾ ಮಸಾಲೆದು ನೀರು, ಅದನ್ನು ಆ್ಯಡ್ ಮಾಡ್ಕೋಬೋದು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಸ್ವಲ್ಪ ಫುಲ್ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹುರುಳಿ ಸಾರಿನ ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಬೇಕು ಅಂತ ಹೇಳಿದರೆ ನೀವು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ದಿದ್ರೆ ಪರವಾಗಿಲ್ಲ, ನಿಮ್ಗೆ ಇಷ್ಟೇ ಥಿಕ್ನೆಸ್ ಬೇಕು ಅಂತ ಹೇಳಿದರೆ ನೀವು ಇದನ್ನು ಹಾಗೆ ಇಟ್ಕೋಬೋದು ಕೂಡ. ತಿಳಿ ಸಾಂಬಾರು ಮಾಡುವಾಗ ಸ್ವಲ್ಪ ತಿಳಿಯಾಗಿ ಮಾಡುವಾಗ ಸ್ವಲ್ಪ ತೆಳ್ಳಗೆ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ತೆಳ್ಳಗೆ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಹುಣಸೆ ಬೀಜ ಇದೆ ಅಲ್ವಾ, ಹುಣಸೆ ಬೀಜ ನೀರಲ್ಲಿ ಹಾಕಿಟ್ಟಿದ್ದೆ, ಅದರ ನೀರನ್ನು ತೆಗೆದು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಬೆಲ್ಲ ಹುಡಿ ಇದೆ ಅಲ್ಲ, ಬೆಲ್ಲ ಹುಡಿಯನ್ನು ಅದರ ಸಿರಪ್ ಇದೆ, ನೀವು ಬೆಲ್ಲ ಸಿರಪ್ ಕೂಡ ಹಾಕ್ಕೋಬೋದು. ಇಲ್ದಿದ್ರೆ ಹುಡಿ ಇದ್ದರೆ ಹುಡಿಯನ್ನು ನೀವು ಇಲ್ಲಿ ಹಾಕ್ಕೋಬೋದು. ಆಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಕಲ್ಲುಪ್ಪು ಯಾವಾಗಲೂ ಬೆಸ್ಟ್ ಅಂತಲೇ
ಹೇಳ್ಬೋದು. ಸೊ ಕಲ್ಲುಪ್ಪನ್ನು ನಾನು ಜಾಸ್ತಿ ಯೂಸ್ ಮಾಡುವಂಥದ್ದು. ಸೊ ಕಲ್ಲುಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಕುದಿಸಿದಷ್ಟು ನಮಗೆ ಅದರ ಪರಿಮಳ ಏನಿದೆ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಇದನ್ನು. ಇವಾಗ ನಿಮಗೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದ ನಂತರ ಒಮ್ಮೆ ಚೆನ್ನಾಗಿ ಉಪ್ಪು, ಹುಳಿ, ಆಮೇಲೆ ಹಾಕಿರೋ ಬೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಸೇರಿಸ್ಬೋದು. ನೋಡಿ, ಈ ಥರ ಚೆನ್ನಾಗಿ ಕುದಿಸ್ಕೋಬೇಕಾಗ್ತದೆ. ಕುದಿಸ್ತಾ ಇದೆ ನೋಡ್ಬೋದು. ನಿಮಗೆ ಕನ್ಸಿಸ್ಟೆಂಟ್ ಕೂಡ ನೋಡ್ಬೋದು. ಸ್ವಲ್ಪ ತೆಳ್ಳಗೆ ಅಥವಾ ದಪ್ಪ ಏನೋ ಇದೆ ಅಂತ ಹೇಳಿದ್ರೆ ದಪ್ಪಗಿದೆ, ತೆಳ್ಳಗೆ ಬೇಕು ಅಂತ ಹೇಳಿದ್ರೆ ತೆಳ್ಳಗೆ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಉಪ್ಪು, ಹುಳಿ, ಆಮೇಲೆ ಸಿಹಿ ಅಂದರೆ ನಿಮಗೆ ಜಾಗರಿ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಇದು ಕುದಿ ಬಂದಿದೆ. ನೀವು ನೋಡ್ಬೋದು ಯಾವ ರೀತಿ ಇದು ಕುದೀತಾ ಇದೆ ಅಂಥೇಳಿ. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆದರೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಒಣಗಿಸಿ ಆ್ಯಡ್ ಮಾಡ್ತಾ ಇರುವಂಥದ್ದು. ನೀವು ಬೇಕಾದರೆ ಫ್ರೆಶ್ ಆಗಿ ನೀವು ಅಂಗಡಿಗಳಿಂದ ತಂದದನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಡ್ರೈ ಆಗಿ ಇಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಇವಾಗ ನೋಡ್ಬೋದು ನಿಮಗೆ ಯಾವ ರೀತಿ ಈ ಸಾಂಬಾರು ರೆಡಿ ಆಗಿದೆ ಅಂಥೇಳಿ. ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಊಟ ಮಾಡುವಾಗ. ವೈಟ್ ರೈಸ್ ಜೊತೆ ಆಗಿರ್ಬೋದು, ಬಾಯ್ಲ್ಡ್ ರೈಸ್ ಜೊತೆ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನಾವು ಒಗ್ಗರಣೆ ಕೊಡುವ. ಸೊ ಒಗ್ಗರಣೆಗೆ ನಾನು ಇಲ್ಲಿ ಯೂಸ್ ಮಾಡೋದು ಏನಂತ ಹೇಳಿದ್ರೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ತೆಂಗಿನೆಣ್ಣೆ ಹಾಕ್ಕೊಂಡು ಇದು ಸ್ವಲ್ಪ ಬಿಸಿ ಆಗಬೇಕಾಗುತ್ತೆ. ಸೊ ಬಿಸಿ ಆಗಲಿಕ್ಕೆ ನಾನು ಸ್ವಲ್ಪ ಹೊತ್ತು ಬಿಡ್ತೇನೆ. ಸೊ ಎಣ್ಣೆ ಹಾಕಿ ಅದು ಬಿಸಿ ಆಗಬೇಕು. ಅದು ಬಿಸಿ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕಿದ ನಂತರ ಆಮೇಲೆ ಸ್ವಲ್ಪ ಸಾಸಿವೆಯನ್ನೆಲೆ ಹಾಕ್ತಾ ಇದ್ದೇನೆ. ಅದು ಸಿಡಿದ ನಂತರ ಸಾಸಿವೆ ಪಟ್ ಅಂತ ಸಿಡಿಬೇಕು. ಅದು ಸಿಡಿದ ನಂತರ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಹಾಕಿದ ನಂತರ ನಾನು ಒಂದು 2 ನಿಮಗೆ ಸ್ವಲ್ಪ ಅಂದರೆ ಜಾಸ್ತಿ ಇಲ್ಲ, ಸ್ವಲ್ಪದಷ್ಟು ನಿಮಗೆ ಹಿಂಗು ಪೌಡ್ರ್ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಹಿಂಗನ್ನು ನೀರು ಮಾಡಿಕೊಂಡು ಸಾಂಬಾರು ಕುದಿಸುವಾಗಲೂ ನೀವು ಹಾಕ್ಕೋಬೋದು. ಇವಾಗ ಇದರ ನಾನು ಒಗ್ಗರಣೆಯನ್ನು ಇಲ್ಲಿ ಸಾಂಬಾರಿಗೆ ಹಾಕ್ತಾ ಇದ್ದೀನಿ. ನೀವು ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂತೇಳಿ. ತುಂಬಾ ಟೇಸ್ಟಿಯಾಗಿದೆ. ಇವಾಗ ಇವನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದರೆ ಇವಾಗ ನಾವು ಮಾಡಿರುವಂತಹ ಹುರುಳಿಕಾಳು ಸಾಂಬಾರು ರೆಡಿಯಾಗಿದೆ. ಸಿಂಪಲ್ಲಾಗಿದೆ, ತುಂಬಾ ಟೇಸ್ಟಿಯಾಗಿದೆ. ತಿನ್ನಲಿಕ್ಕಂತ ಅದ್ಭುತ ಪರಿಮಳ ಅಂತೂ ನೀವು ಹೇಳೋದೇ ಬೇಡ. ಸ್ಟೇಟ್ ನಿಮಗೆ ಟೆಂಪಲಲ್ಲಿ ಸಿಗುವಂಥ ಸಾಂಬಾರು ಥರನೇ ಇದೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ವೈಟ್ ರೈಸ್ ಜೊತೆ ನಿಮಗೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿದೆ. ಟೆಂಪಲ್ಗಳಲ್ಲಿ ನಾವು ಯಾವ ರೀತಿ ನಾವು ಅನ್ನ ಅಂದರೆ ವೈಟ್ ರೈಸಿಗೆ ನಾವು ಸಾಂಬಾರು ಹಾಕಿ ತಿಂತೀವೋ ಅದೇ ರೀತಿ ಅದೇ ಟೇಸ್ಟ್ ನಿಮಗೆ ಮನೆಯಲ್ಲಿ ಅದೇ ರೀತಿ ತಿಂದಾಗ ಅನಿಸುತ್ತೆ. ನಿಮಗೆ ಟೆಂಪಲಲ್ಲಿ ತಿಂದಂತಹ ಫೀಲ್ ಬರುತ್ತೆ. ಅಷ್ಟು ಟೇಸ್ಟಿಯಾಗಿದೆ. ಒಮ್ಮೆ ನೀವು ಮನೇಲಿ ಇದನ್ನು ಮಾಡಿ ಟ್ರೈ ಮಾಡಿ ಹೇಗೆ ಬಂದಿದೆ, ಯಾವ ರೀತಿ ಬಂದಿದೆ, ಆಮೇಲೆ ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸೈಡಲ್ಲಿ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅದರ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಲೈಕ್ ಆದರೆ ಹಾಗೆ ಲೈಕ್ ಮಾಡಿ. ಆಮೇಲೆ ಇದನ್ನು ಶೇರ್ ಮಾಡೋದನ್ನು ಕೂಡ ನೀವು ಮರಿಬೇಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.